ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ9 ನಿರಂತರವಾಗಿ ಅಭಿಯಾನವನ್ನು ಮಾಡಿತ್ತು. ಈ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವ ಕೆಲಸವನ್ನು ಮಾಡಿತ್ತು. ಇದಾದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ 15 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ ಬಿಬಿಎಂಪಿ ವೇಗವನ್ನು ನೀಡಿದೆ. ಸದ್ಯ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಈಗ ರಸ್ತೆ ಗುಂಡಿಯನ್ನು ಮುಚ್ಚುವ ಕೆಲಸ ಕೂಡ ಆಗ್ತದೆ. ಸದ್ಯ ಆರ್ ನಗರ ವಲಯದ ನಾಯಂಡಹಳ್ಳಿ ಜಂಕ್ಷನ್ ಬಳಿಯಲ್ಲಿ ಇವತ್ತು ರಸ್ತೆ ಗುಂಡಿಯನ್ನ ಮುಚ್ಚುವ ಕೆಲಸಕ್ಕೆ ಬಿಬಿಎಂಪಿ ಮುಂದಾಗಿದೆ. ಆದ್ರೆ ಈ ಬಾರಿಯ ವಿಶೇಷ ಏನಂದ್ರೆ ಈ ಒಂದು ಯಂತ್ರ ಏನಿದೆ ಜೆಟ್ ಪ್ಯಾಚರ್ ಅನ್ನುವಂತ ಯಂತ್ರವನ್ನ ಬಳಸಿ ರಸ್ತೆ ಗುಂಡಿಯನ್ನು ಮುಚ್ಚುವ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಅಂದ್ರೆ ಆರ್ ನಗರ ಕ್ಷೇತ್ರದಲ್ಲಿ ಮಹಾರಾಷ್ಟ್ರದಿಂದ ತರಿಸಿರುವಂತ ಈ ಒಂದು ಜೆಟ್ ಪ್ಯಾಚರ್ ಯಂತ್ರದ ಮೂಲಕ ಸುಲಭವಾಗಿ ರಸ್ತೆ ಗುಂಡಿಯನ್ನು ಮುಚ್ಚುವ ಕೆಲಸವನ್ನ ಪಾಲಿಕೆ ಈಗ ಟ್ರಯಲ್ ಅನ್ನ ಮಾಡ್ತಾ ಇದೆ. ಅಂದ್ರೆ ಕಳೆದ ಒಂದು ವಾರದಿಂದ ಈ ಒಂದು ಯಂತ್ರವನ್ನ ಬಳಸಿಕೊಂಡು ಎಲ್ಲೆಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚಬಹುದು, ಎಷ್ಟು ವೇಗವಾಗಿ ಮುಚ್ಚಬಹುದು ಅನ್ನೋ ಒಂದು ಮಾಹಿತಿಯನ್ನ ಬಿಬಿಎಂಪಿ ಕಲೆ ಆಗ್ತಾ ಇತ್ತು. ಜೊತೆಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನು ಮಾಡ್ತಿತ್ತು. ಈಗ ಈ ಒಂದು ಯಂತ್ರವನ್ನು ಬಳಸಿಕೊಂಡು ವೇಗವಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ ಆರ್ ನಗರ ವಲಯದ ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ಗಮನಿಸ್ತಾ ಇರಬಹುದು, ಈ ಒಂದು ಯಂತ್ರವನ್ನ ಮೇಜರ್ ರೋಡ್ಗಳು ಏನಿದೆ ಅಂದ್ರೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಇರ್ತಕ್ಕಂಥ ಗುಂಡಿಗಳನ್ನು ಮುಚ್ಚೋದಕ್ಕೆ ಈಗ ಬಳಕೆಯನ್ನ ಮಾಡ್ತಾ ಇರುವಂತದ್ದು. ಈ ಮೂಲಕ ರಸ್ತೆ ಗುಂಡಿಗಳನ್ನ ಶೀಘ್ರವಾಗಿ ಮುಚ್ಚೋದ್ರ ಜೊತೆಗೆ ಕಡಿಮೆ ಜನಸಂಖ್ಯೆಯನ್ನ ಬಳಸಿಕೊಂಡು ಅಂದ್ರೆ ಕಡಿಮೆ ಸಂಖ್ಯೆಯ ಸಿಬ್ಬಂದಿಯನ್ನ ಬಳಸಿಕೊಂಡು ರಸ್ತೆ ಗುಂಡಿಗಳನ್ನ ಮುಚ್ಚುವ ಕೆಲಸಕ್ಕೆ ಪಾಲಿಕೆ ಈಗ ಮುಂದಾಗ್ತಾ ಇದೆ. ಸದ್ಯ ಈ ಜೆಟ್ ಪ್ಯಾಚರ್ ಯಂತ್ರವನ್ನ ಬಳಸುವ ಮೂಲಕ ಶೀಘ್ರವಾಗಿ ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಅನ್ನೋ ಒಂದು ಸೂಚನೆಯನ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಯಂತ್ರವನ್ನ ಬಳಕೆ ಮಾಡೋದ್ರಿಂದ ಬಿಬಿಎಂಪಿಯ ಖರ್ಚೇನಿದೆ, ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಬಳಸುವಂತ ಖರ್ಚೇನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಶೀಘ್ರವಾಗಿ ಮಷೀನ್ ನ ಮೂಲಕ ಯಂತ್ರವನ್ನ ಅಂದ್ರೆ ರಸ್ತೆ ಗುಂಡಿಯನ್ನ ಮುಚ್ಚೋ ಮೂಲಕ ಶೀಘ್ರದಲ್ಲೇ ಕೆಲಸ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಡಿಸಿಎಂ ಒಂದು ಸೂಚನೆ ಬೆನ್ನಲ್ಲೇ ಸದ್ಯ ಪಾಲಿಕೆ ಒಂದು ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಈಗ ವೇಗವನ್ನು ಕೊಟ್ಟಿದೆ. ಜೊತೆಗೆ ಈ ಒಂದು ಜೆಟ್ ಪ್ಯಾಚರ್ ಯಂತ್ರವನ್ನು ಬಳಸುವ ಮೂಲಕ ರಸ್ತೆ ಗುಂಡಿಗಳ ಮುಚ್ಚುವ ಕಾರ್ಯಕ್ಕೆ ಮತ್ತಷ್ಟು ವೇಗವನ್ನ ಪಾಲಿಕೆ ನೀಡಿರುವಂತದ್ದು. ಸದ್ಯ ಇನ್ನಾದ್ರೂ ಬೆಂಗಳೂರಿನ ಜನರಿಗೆ ಗುಂಡಿ ಮುಕ್ತ ರಸ್ತೆ ಸಿಗುತ್ತಾ, ಬೆಂಗಳೂರಿನ ರಸ್ತೆಗಳು ಗುಂಡಿ ಮುಕ್ತ ಆಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.